ಎಲ್ಲರಿಗೂ ವೆಲ್ಕಮ್ ಟು ಮಹಾರಾಣಿ ಕ್ರಿಯೇಷನ್ಸ್. ಇವತ್ತು ನಾನು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಒಂದು ವಿಷಯ ಹೇಳ್ಬೇಕಂತಾನೆ ನಿಮ್ಮ ಮುಂದೆ ಬಂದಿರೋದು ಇವತ್ತು. ಎಲ್ಲರಿಗೂ ಹೆಣ್ಮಕ್ಳಿಗೆ ಕೂಡ ದುಡ್ಡು ಸಂಪಾದನೆ ಮಾಡಬೇಕು, ಗಂಡಂದ್ರನ್ನ ಕೇಳಬಾರ್ದು, ನಮ್ಮ ಕೈಯಲ್ಲಿ ಏನೋ ಸ್ವಲ್ಪ ದುಡ್ಡು ಇರಬೇಕು ಅಂತಲೇ ಯೋಚನೆ ಮಾಡ್ಕೊತೀವಲ್ಲ, ಆ ರೀತಿಯೇ ನಿಮಗೆ ₹1 ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲದೆ, ನಿಮಗೆ ಹೊರಗಡೆ ಕೂಡ ಹೋಗದೆ, ಯಾವುದೇ ರೀತಿ ಕಷ್ಟ ಇರಲ್ಲ. ಎಲ್ಲ ಜವಾಬ್ದಾರಿ ಎಲ್ಲ ಕೂಡ ನನ್ನದೇ ಇರುತ್ತೆ, ಇನ್ವೆಸ್ಟ್ಮೆಂಟ್ ನನ್ನದೇ ಇರುತ್ತೆ, ರಿಸ್ಕ್ ನನ್ನದೇ ಇರುತ್ತೆ. ಅದೇ ಥರನೇ ಪ್ರತಿಯೊಂದು ಅದ್ರ ಬಗ್ಗೆ ಏನೇ ವಿಚಾರ ಬರಲಿ ನನಗೇನೆ ಎಲ್ಲ ಬಾಧ್ಯತೆ ಟೋಟಲಿ ನನ್ನದೇ ಇರುತ್ತೆ. ಬಟ್ ನಿಮಗೆ ಈ ಥರ ಬಿಸ್ನೆಸ್ ಪಾರ್ಟ್ ಟೈಮ್ ಮಾಡ್ಕೋಬೋದು, ಫುಲ್ ಟೈಮ್ ಮಾಡ್ಕೋಬೋದು. ದುಡ್ಡು ಎರ್ನ್ ಮಾಡಬೇಕು, ನನಗೆ ಸ್ವಲ್ಪ ತೊಂದರೆ ಇದೆ ಅಕ್ಕ, ನಾನು ಮಾಡ್ಕೊತೀನಿ ಅಂತ ಯಾರಾದರೂ ಮುಂದೆ ಬಂದರೆ ಜಸ್ಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಫಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಒಳ್ಳೆ ಅಪ್ಡೇಟ್ಸ್ ಎಲ್ಲ ಕೂಡ ಕೊಡ್ತಿದ್ದೀನಿ ನಾನು. ಈಗ ಎಲ್ರಿಗೂ ಕೂಡ ಸಂಪಾದನೆ ಮಾಡ್ಕೋಬೇಕನ್ನೋ ಯೋಚನೆನೇ ಇರುತ್ತೆ ತಾನೇ. ಇವಾಗ ನನ್ನ ತಲೆಯಲ್ಲಿ ತುಂಬಾ ಬಿಸ್ನೆಸ್ ಐಡಿಯಾಸ್ ಫುಲ್ ಇರುತ್ತೆ, ಬಟ್ ನನ್ನ ಒಬ್ಬಳಿಗೆ ನಿಭಾಯಿಸೋಕ್ಕೆ ಆಗಲ್ಲಲ್ಲ. ಹಂಗಾಗಿ ಈ ರೀತಿ ಸಪೋರ್ಟ್ ತೊಗೋಬೇಕು ಅನ್ಕೊತಿದ್ದೀನಿ ಎಲ್ಲರ ಜೊತೆ. ಅದೇ ರೀತಿ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ದುಡ್ಡು ಸಂಪಾದನೆ ಮಾಡೋದು ಕೂಡ ಯಾವ ರೀತಿ ಅನ್ನೋದು ನಾನು ಹೇಳ್ಕೊಡ್ತೀನಿ. ₹1 ಇನ್ವೆಸ್ಟ್ಮೆಂಟು ಯಾರ್ದು ಇರಲ್ಲ, ಏನೇ ಖರ್ಚಿರಲ್ಲ, ಎಲ್ಲಿಗೂ ಹೋಗೋದು ಇರಲ್ಲ, ಗಂಡಂದ್ರು ಕೂಡ ಯಾರನ್ನೂ ಬೈಯಲ್ಲ, ಇದು ಗ್ಯಾರಂಟಿ. ಬಟ್ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನನಗೆ ಈ ಥರ ನಿಮಗೆ ಸಂಪಾದನೆ ಬೇಕು ಅನ್ನೋಂಗಿದ್ರೆ ನನಗೆ ಎಸ್ ಅಂತ ಮೆಸೇಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರೂ ಕೂಡ. ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಈ ಸ್ಥಾನಕ್ಕೆ ಬರ್ತಾ ಇದ್ದೀನಿ ಅಂತಂದರೆ ಅದಕ್ಕೆಲ್ಲ ನೀವೇನೇ ಕಾರಣ. ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಎಂಕ್ವೈರೀಸ್ ಬರ್ತಾ ಇದ್ದಾವೆ. ಹಂಗಾಗಿ ಈ ರೀತಿ ಡಿಸಿಷನ್ ತೊಗೊಂಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇರಲಿ, ಸ್ಟೂಡೆಂಟ್ ಆಗಿರಲಿ, ಹೌಸ್ ವೈಫ್ ಆಗಿರಲಿ, ಸ್ವಲ್ಪ ಏಜ್ ಆದವರಾದರೂ ಕೂಡ ಪರವಾಗಿಲ್ಲ, ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ನನಗೆ ಮೆಸೇಜ್ ಮಾಡಿದರೆ ಅದು ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತೀನಿ. ಅದೇನು ಸಿಂಪಲ್ ಕೆಲಸ ಇರುತ್ತೆ, ನಿಮ್ಗೆ ಯಾವುದೇ ರೀತಿ ಬರ್ಡನ್ ಇರಲ್ಲ. ಥ್ಯಾಂಕ್ ಯು.